ಪ್ರೇಮಿಗಳ ದಿನಾಚರಣೆ ಬಂದ್ರೆ ಸಾಕು ಒಂದಲ್ಲ ಒಂದು ವಿವಾದಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಈಗ ದುಡ್ಡು ಕೊಟ್ರೆ ಸಾಕು ಒಂದು ದಿನ ಬಾಡಿಗೆಗೆ ಬಾಯ್ ಫ್ರೆಂಡ್ ಸಿಗ್ತಾರೆ ಅನ್ನುವಂತಹ ವಿಚಾರ ತೀವ್ರವಾಗಿ ಟೀಕೆಗಳಿಗೆ ಗುರಿಯಾಗ್ತಾ ಇದೆ. ಅನೇಕ ವಿವಾದಗಳಿಗೆ ಗುರಿಯಾಗ್ತಾ ಇದೆ. ಕೇವಲ 389 ರೂಪಾಯಿ ಕೊಟ್ರೆ ಸಾಕು ನಿಮಗೆ ಬಾಯ್ ಫ್ರೆಂಡ್ ಸಿಗ್ತಾನೆ ಅನ್ನುವಂತಹ ವಿಚಾರ ಗೋಡೆಗಳ ಮೇಲೆ ಅಂಟಿಸಲಾಗಿದೆ. ಬೆಂಗಳೂರು ನಗರದಲ್ಲಿ ವಿಚಿತ್ರವಾಗಿ ಪ್ರೇಮಿಗಳ ದಿನದ ಆಚರಣೆ ಮಾಡಲಾಗ್ತಾ ಇದೆ. ಜಯನಗರ ಭಾಗದಲ್ಲಿ ಈ ರೀತಿಯ ಪೋಸ್ಟರ್ಗಳು ವೈರಲ್ ಆಗ್ತಾ ಇದೆ. ಗೋಡೆಗಳಿಗೆ ಈ ರೀತಿಯಾದಂತಹ ಪೋಸ್ಟರ್ಗಳನ್ನು ಕೆಲವು ಕಿಡಿಗೇಡಿಗಳು ಅಂಟಿಸಿದ್ದಾರೆ. ರೆಂಟ್ ಎ ಬಾಯ್ ಫ್ರೆಂಡ್ ಓನ್ಲಿ 389 ರೂಪೀಸ್, ಸ್ಕ್ಯಾನ್ ಮೀ ಅನ್ನುವಂತಹ ಕೆಲವು ಪೋಸ್ಟರ್ಗಳು ಕಂಡು ಬರ್ತಾ ಇದೆ. ಈ ಪೋಸ್ಟರ್ಗಳನ್ನು ನೋಡಿ ಸಾರ್ವಜನಿಕರಿಂದ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾರಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅದು ಕೂಡ ರಸ್ತೆಗಳಲ್ಲಿ ಗೋಡೆಗಳ ಮೇಲೆ ಒಂದು QR ಕೋಡ್ಗಳನ್ನು ಹಾಕಿ ಈ ರೀತಿಯಾದಂತಹ ಬರವಣಿಗೆಗಳನ್ನು ಹಾಕಿರುವಂಥದ್ದು ತೀವ್ರವಾಗಿ ವಿವಾದಕ್ಕೆ ಈಡು ಮಾಡ್ತಾ ಇದೆ. ಸಮಾಜ ಎತ್ತ ಹೋಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಪೊಲೀಸರನ್ನ ಇದೀಗ ಟ್ಯಾಗ್ ಮಾಡಿ ಕೆಲವು ಪೋಸ್ಟ್ಗಳನ್ನು ಹಾಕಿದ್ದಾರೆ. ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ, ಏನಾದರೂ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮಗದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಏನಾದರೂ ಗೋಡೆ ಗಂಟಿಸ್ಬಿಟ್ರೆ ನೀವು ಬಿಡೋದಿಲ್ಲ. ಅದರಲ್ಲಿ ರೆಂಟ್ ಎ ಬಾಯ್ ಫ್ರೆಂಡ್ ಅಂತ ಒಂದು ರೀತಿಯಾಗಿ ಈ ಪೋಸ್ಟ್ಗಳನ್ನು ಏನು ಅಂಟಿಸಲಾಗಿದೆ, ಪೋಸ್ಟರ್ಗಳನ್ನು ಏನು ಹಾಕಿದ್ದಾರೆ, ಅದನ್ನು ನೋಡಿಯೂ ನೀವು ಹೇಗೆ ಸುಮ್ಮನಿದ್ದೀರಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಇದೀಗ ಚಳಿ ಬಿಡಿಸ್ತಾ ಇದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಅದೇ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಈ ಒಂದು ವಿಚಾರ ಸಾಕಷ್ಟು ತೀವ್ರವಾಗಿ ಟೀಕೆ ಟಿಪ್ಪಣಿಗಳಿಗೆ ಕಾರಣವಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ನೋಡಿದಾಗ ಪ್ರೇಮಿಗಳ ದಿನಾಚರಣೆ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಚರಣೆ ಮಾಡ್ಕೊಳ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಆಕ್ರೋಶಗಳು ವ್ಯಕ್ತವಾಗೋದಿಲ್ಲ. ಆದರೆ ಕೆಲವೊಂದು ವಿಚಾರಗಳು, ವಿವಾದಾತ್ಮಕವಾದಂತಹ ವಿಚಾರಗಳೇನಿದೆ ಅದನ್ನು ನೋಡಿದಾಗ ಈ ಪ್ರೇಮಿಗಳ ದಿನಾಚರಣೆಗೂ ವಿವಾದಕ್ಕೂ ಏನಾದರೂ ನಂಟಿದೆಯಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡೋದಕ್ಕೆ ಆರಂಭ ಆಗುತ್ತೆ. ಇದೇ ಕಾರಣಕ್ಕಾಗಿ ಸಾಕಷ್ಟು ವಿವಾದಗಳಿಗೂ ಕೂಡ ಕಾರಣ ಆಗುತ್ತೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ರೆಂಟ್ ಎ ಬಾಯ್ ಫ್ರೆಂಡು 389 ರೂಪಾಯಿ ಕೊಡಿ, ಸ್ಕ್ಯಾನ್ ಮಾಡಿ, ನಿಮಗೆ ಬಾಯ್ ಫ್ರೆಂಡ್ ಸಿಗ್ತಾನೆ ಅನ್ನುವಂತಹ ವಿಚಾರ ಏನಿದೆಯಲ್ಲ, ಇದು ತೀವ್ರವಾಗಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇಂತಹ ವಿಚಾರಗಳು ವ್ಯಭಿಚಾರಕ್ಕೂ ಕೂಡ ಕಾರಣ ಆಗುತ್ತೆ ಅನ್ನುವಂತಹ ಆಕ್ರೋಶವನ್ನು ಸಾರ್ವಜನಿಕ ವಲಯದಲ್ಲಿ ಇದೀಗ ಚರ್ಚೆಗೆ ಕಾರಣವಾಗ್ತಾ ಇದೆ.